ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ಗತಿಯಾಗಿದೆ. ಈಗ ಅರ್ಜಿಯ ವಿಚಾರಣೆ ಸೋಮವಾರ ತನಕ ಕಾಯಬೇಕಾಗತ್ತೆ. ಅರ್ಜಿಯ ವಿಚಾರಣೆಯನ್ನ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ ಮುಂದೂಡಿಕೆ ಆಗಿದೆ. ಅಂದರೆ ಸೋಮವಾರ ಬೆಳಗ್ಗೆ 11:30ಕ್ಕೆ ವಿಚಾರಣೆ ಆಗುತ್ತೆ. ಸೊ ಮಾಜಿ ಸಚಿವ HD ರೇವಣ್ಣಗೆ ಸೋಮವಾರ ತನಕ ಜೈಲೇ ಗತಿ. ಈಗ ಸೋಮವಾರಕ್ಕೆ ಮತ್ತೊಮ್ಮೆ ಅರ್ಜಿಯ ವಿಚಾರಣೆ ಆಗುತ್ತೆ. ಸೊ ಈಗ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಜೈಲೇ ಗತಿ ಆಗುತ್ತೆ. ಮತ್ತೆ 4 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು. ಸೊ ಈಗ ಸೋಮವಾರ ಮತ್ತೆ ವಿಚಾರಣೆ ಏನಾಗುತ್ತೆ ಅನ್ನೋದು ಕೂಡ ಮತ್ತೊಂದು ಕುತೂಹಲ. ಸೊ ಈಗ HD ರೇವಣ್ಣ ಅವರಿಗೆ ಇವತ್ತು ಅರ್ಜಿಯ ಜಾಮೀನು ವಿಚಾರಣೆ ನಡೀತು. ವಾದ ಪ್ರತಿವಾದ ಆದ ನಂತರ ಈ ಒಂದು ಅರ್ಜಿಯ ವಿಚಾರಣೆ ಸೋಮವಾರ ತನಕ ತೆಗೆದುಕೊಂಡು ಹೋಗಿರುವಂಥದ್ದು ಸೋಮವಾರ ಮುಂದೂಡಿಕೆಯಾಗಿದೆ. ಸೊ ಸೋಮವಾರ ಬೆಳಗ್ಗೆ 11:30ಕ್ಕೆ ಮತ್ತೆ ವಿಚಾರಣೆ ಆಗುತ್ತೆ. ಅವತ್ತಿನ ದಿನ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಈಗ ರೇವಣ್ಣ ಅವರಿಗೆ ಜೈಲಗತಿ ಆಗುತ್ತೆ. ಸೊ ಮತ್ತಷ್ಟು ವಿಚಾರಣೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ 4 ದಿನಗಳ ಕಾಲ ರೇವಣ್ಣ ಜೈಲಲ್ಲೇ ಇರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.